ಸಂಭವಿಸಲಿರುವ ಸೂರ್ಯಗ್ರಹಣದ ವಿಶೇಷತೆಗಳೇನು? ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಗ್ರಹಣ ಅಂದಾಕ್ಷಣದಲ್ಲಿ ನಮಗೆ ಬರತಕ್ಕಂಥದ್ದು ವಿಶೇಷವಾದ ಗ್ರಹಗಳು. ಆ ಗ್ರಹಣವು ಅಮಾವಾಸ್ಯೆ ದಿನದಂದು ಸೂರ್ಯನಿಗೆ, ಹುಣ್ಣಿಮೆಯಂದು ಮಂಗಳನಿಗೆ, ಹುಣ್ಣಿಮೆಯಂದು ವಿಶೇಷವಾಗಿ ಚಂದ್ರನಿಗೆ ಗ್ರಹಣ ಸಂಭವಿಸ್ತಾ ಇದೆ. ಈ ಬಾರಿ 17 ಫೆಬ್ರವರಿ 2026 ಮಂಗಳವಾರದಂದು ಸಂಭವಿಸ್ತಾ ಇರತಕ್ಕಂತಹ ಗ್ರಹಣ ಮೊಟ್ಟ ಮೊದಲನೇದಾಗಿ ನಮಗೆ ಭಾರತಕ್ಕೆ ಈ ಗ್ರಹಣ ಗೋಚರಿಸುವುದಿಲ್ಲ. ಹೀಗಿದ್ದರೂ ಕೂಡ ನಾವು ಭಾರತದಲ್ಲಿ, ಕರ್ನಾಟಕದಲ್ಲಿ ಈ ವಿಷಯಕವಾಗಿ ಯಾಕೆ ವಿವರಣೆಯನ್ನು ನೀಡಬೇಕು ಅಂತ ಪ್ರಶ್ನೆ ಬಂದರೆ, ಯಾವುದೇ ಒಂದು ಡಿವೋಷನಲ್ ಮೂಮೆಂಟ್, ಧಾರ್ಮಿಕ ಪ್ರಕ್ರಿಯೆ ಅಂತ ನಡೆದಾಗ ಇಡೀ ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಆಸ್ತಿಕರು ಹಾಗೂ ಹೊರದೇಶದಲ್ಲಿರತಕ್ಕಂತಹ ಎಲ್ಲ ನಮ್ಮ ಭಾರತೀಯರು ಮೊಟ್ಟ ಮೊದಲಿಗೆ ನೋಡ್ತಕ್ಕಂಥದ್ದು ನಮ್ಮ ಭಾರತವನ್ನು. ಭಾರತ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತದೆ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಭಾರತದಲ್ಲಿ ಈ ಗ್ರಹಣವು ಗೋಚರಿಸದೇ ಇದ್ದರೂ ಕೂಡ ಈ ಗ್ರಹಣದ ಬಗ್ಗೆ ನಾವು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಮಂಗಳವಾರದಂದು ಸಂಭವಿಸ್ತಕ್ಕಂತಹ ಗ್ರಹಣ ಅಂತಕ್ಕಂತಹದ್ದು ಮಹಾ ದೊಡ್ಡ ಪ್ರಮಾಣದ ಸಮಸ್ಯೆಗಳನ್ನ ಉಂಟು ಮಾಡ್ತದೆ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಸಹಜವಾಗಿ ಅಮಾವಾಸ್ಯೆಯೆಂದು ಸೂರ್ಯನ ಮೇಲೆ, ಹುಣ್ಣಿಮೆಯೆಂದು ಚಂದ್ರನ ಮೇಲೆ ಗ್ರಹಣ ಸಂಭವಿಸ್ತದೆ. ಅದರಲ್ಲಿ ಯಾವುದಾದ್ರೂ ವಾರಗಳು ಬರಬಹುದು. ಹೀಗಿದ್ದಾಗಿಯೂ ಕೂಡ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದಾದರೆ, ಭೂಮಿಯಲ್ಲಿ ಅಗ್ನಿಗೆ ಸಂಬಂಧಪಟ್ಟಂತಹ ವ್ಯತ್ಯಯಗಳನ್ನು ನಾವು ಮಂಗಳವಾರ ಸಂಬಂಧಪಡ್ತಕ್ಕಂತಹ ಗ್ರಹಣಗಳು, ಅಗ್ನಿ, ಇಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಕ್ಸಿಡೆಂಟ್ಸ್, ಎಲ್ಲಿ ಬೆಂಕಿ ಸಂಭವಿಸ್ತದೋ, ಎಲ್ಲಿ ನೂಕುನುಗ್ಗಲಾಗಿ ಗೋಜು ಉಂಟಾಗ್ತದೋ, ಎಲ್ಲಿ ದೊಡ್ಡ ಪ್ರಮಾಣದ ಕಠೋರವಾದ ಕರ್ಕಶವಾದ ಧ್ವನಿ ಬಂದು ಅಪಘಾತಗಳು, ಅವಘಡಗಳಾಗ್ತದೋ, ಅದೆಲ್ಲವೂ ಕೂಡ ಮಂಗಳವಾರ ಸಂಭವಿಸೋದ್ರಿಂದ ಆಗುವ ಸಾಧ್ಯತೆಗಳು ಇರ್ತದೆ. ಸಂಪೂರ್ಣ ಸೂರ್ಯಗ್ರಹಣಕ್ಕೂ ಮತ್ತು ಉಂಗುರಾಕಾರದ ಸೂರ್ಯಗ್ರಹಣಕ್ಕೂ ಇರುವ ವ್ಯತ್ಯಾಸವೇನು? ಇದು ವಿಶೇಷವಾಗಿ ಇರತಕ್ಕಂತಹ ಒಂದು ಪ್ರಸಂಗ. ಇದು ಎಲ್ಲ ಕಡೆಯಲ್ಲೂ ಕಾಣುವುದಿಲ್ಲ. ಈ ಬಾರಿ ಈ ಗ್ರಹಣ ಭಾರತದಲ್ಲಿ ಗೋಚರಿಸದೇ ಇದ್ದರೂ ಕೂಡ ಅಟ್ಲಾಂಟಿಕಾದಲ್ಲಿ ಅಲ್ಲಿ ಮಾತ್ರ ಇದು ಉಂಗುರಾಕಾರದಲ್ಲಿ ಗೋಚಾರವಾಗ್ತಕ್ಕಂತಹ ವಿಶೇಷ ಪ್ರಸಂಗ ಇದೆ. ಉಂಗುರಾಕವಾಗಿ ಗೋಚರಿಸ್ತಕ್ಕಂತಹ ಸೂರ್ಯಗ್ರಹಣದ ವೈಶಿಷ್ಟ್ಯತೆಗಳನ್ನು ನಾವು ನೋಡ್ತಾ ಬಂದಾಗ, ಇದರಿಂದ ಹಾನಿಗಳು, ಗ್ರಹಣದಿಂದ ಪ್ರಾಪಂಚಿಕವಾಗಿ ಹಾನಿಗಳು ಉಂಟಾದರೂ ಕೂಡ ಗ್ರಹಣದ ಕೆಲ ದಿನಗಳ ನಂತರದಲ್ಲಿ ಆ ಉಂಗುರಾಕಾರದ ರೀತಿಯಲ್ಲಿ ಕಾಣಿಸಬಹುದಾದಂತಹ ಏನು ಒಂದು ಪ್ರಕಾಶ ಉಂಟೋ, ಬೆಳಕುಂಟೋ, ಆ ರೀತಿಯಾಗಿ ಆನಂದಮಯವಾದಂತಹ ಪ್ರಸಂಗಗಳನ್ನು ಕೂಡ ಈಗ ಸಂಭವಿಸಬಹುದಾದಂತಹ ಗ್ರಹಣಗಳಿಂದ ನಾವು ನೋಡಲಿಕ್ಕೆ ಸಿಗ್ತದೆ. ಅಟ್ಲಾಂಟಿಕದಲ್ಲಿ ಸಂಭವಿಸ್ತಾ ಇರತಕ್ಕಂತಹ ಗ್ರಹಣದಲ್ಲಿ ಇದು ಉಂಗುರಾಕಾರವಾಗಿ ಕಾಣಿಸ್ತದೆ. ಅದನ್ನು ಹೊರತುಪಡಿಸಿ ಅಮೇರಿಕಾ, ನ್ಯೂಜೆರ್ಸಿ, ಕೆಲವೊಂದಿಷ್ಟು ಭಾಗಗಳಲ್ಲಿ, ಆಫ್ರಿಕಾ ಮೊದಲಾದ ಭಾಗಗಳಲ್ಲಿ ಇದು ಪಾಲ್ಟ್ಲಿ ಅಂತ ಕರಿತೀವಿ, ಭಾಗಶಃ ಅಂತ. ಅಂದರೆ ಅರ್ಧ ಚಂದ್ರಗ್ರಹಣ, ಅರ್ಧ ಸೂರ್ಯ ಮುಚ್ಚಿರ್ತಾನೆ, ಇನ್ನು ಅರ್ಧ ಸೂರ್ಯ ಹಾಗೆಯೇ ಕಾಣಿಸ್ತಾ ಇರ್ತಾನೆ. ಅದನ್ನು ವಿಶೇಷವಾಗಿ ಪಾಲ್ಟ್ಲಿ ಅಂದರೆ ಭಾಗಶಃ ಸೂರ್ಯಗ್ರಹಣ ಎಂಬುದಾಗಿ ಕರೆಯಲ್ಪಡ್ತದೆ. ನೀವು ಹೇಳಿರ್ತಕ್ಕಂತಹ ಉಂಗುರಾಕಾರದ ಒಂದು ವಿಶೇಷವಾದಂತಹ ನೋಡಲಿಕ್ಕೆ ಸಿಗ್ತಕ್ಕಂತಹ ಗ್ರಹಣ ಅಂತಕ್ಕಂಥದ್ದು ಅಟ್ಲಾಂಟಿಕಾದಲ್ಲಿ ಮಾತ್ರ ನಿಮಗೆ ಗೋಚಾರವಾಗೋಕ್ಕೆ ಸಾಧ್ಯ ಇದೆ. ಅದನ್ನೇ ಹೇಳಿದ್ದೇವೆ ನಾವು ನಿಮಗೆ. ಏನಂದರೆ ಆ ಸೂರ್ಯನನ್ನು ಆವರಿಸಿ ಉಳಿದ ಬೆಳಕು ಯಾವ ರೀತಿಯಾಗಿ ನಮಗೆ ಕಾಣಿಸ್ತದೋ ಪ್ರಕಾಶ, ಆ ಪ್ರಕಾಶದಿಂದ ಗ್ರಹಣ ಸಂಭವಿಸಿದ ಕೆಲ ದಿನಗಳ ನಂತರ ಒಳಿತನ್ನು ನೋಡಲಿಕ್ಕಿದೆ ಅಂತ ಪ್ರಾರಂಭದಲ್ಲಿ ನಾವು ಅದನ್ನು ತಿಳಿದುಕೊಂಡು ಮುಂದುವರಿಯತಕ್ಕಂತಹ ಒಂದು ವಿಶೇಷ ಪ್ರಸಂಗ.